ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನೇತ್ರಾವತಿ ಕೇಸ್ಗೆ ದೊಡ್ಡ ಟ್ವಿಸ್ಟ್. ಸ್ಟೇಷನ್ನಲ್ಲಿ ದಾಖಲೆಗಳೇ ಇಲ್ಲ. RTIನಲ್ಲಿ ಸ್ಫೋಟಕ ಮಾಹಿತಿ. ತಪ್ಪು ಮಾಡಿದ್ರ ಪೊಲೀಸರು. ನಮಸ್ಕಾರ ಸ್ನೇಹಿತರೆ. ಇಡೀ ದೇಶದಲ್ಲೇ ಸಂಚಲನ ಸೃಷ್ಟಿಸಿರೋ ನೇತ್ರಾವತಿ ಅಸ್ಥಿಪಂಜರ ಪ್ರಕರಣ ಕುರಿತಂತೆ ದೊಡ್ಡ ಸುದ್ದಿ ಹೊರಬಿದ್ದಿದೆ. ಈ ಪ್ರಕರಣದಲ್ಲಿ ಮಹತ್ವದ ಸಾಕ್ಷಿಯಾಗಬಹುದಾಗಿದ್ದ UDR ದಾಖಲೆಗಳೇ ಪೊಲೀಸರ ಬಳಿ ಇಲ್ಲ ಅನ್ನೋದು ಗೊತ್ತಾಗಿದೆ. ಕಾಲಕಾಲಕ್ಕೆ ಕಡತ ವಿಲೇವಾರಿ ಮಾಡ್ತೀವಿ, ಅದೇ ರೀತಿ ಈ ದಾಖಲೆ ಕೂಡ ನಾಶ ಮಾಡಿದೀವಿ ಅಂತ ಬೆಳ್ತಂಗಡಿ ಪೊಲೀಸರು ಹೇಳ್ಕೊಂಡಿದ್ದಾರೆ. RTI ಅರ್ಜಿಯಿಂದ ಈ ಮಾಹಿತಿ ಬಹಿರಂಗವಾಗಿದೆ. ಸ್ನೇಹಿತರೆ, ಈ ಪ್ರಕರಣದಲ್ಲಿ ಬಹಳ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇವು. ಆದ್ರೆ ಅಂತಹ ದಾಖಲೆಗಳೇ ಪೊಲೀಸರು ಇಲ್ಲ ಅಂತಿದ್ದಾರೆ. ಡಿಜಿಟಲೀಕರಣ ಮಾಡದೆ ನಾಶ ಮಾಡಲಾಗಿದೆ. ಹಾಗಿದ್ರೆ ಪೊಲೀಸರು ಈ ರೀತಿ ಮಾಡಬಹುದಾ? ಪೊಲೀಸ್ ಠಾಣೆಯಲ್ಲಿ ಯಾವ್ಯಾವ ದಾಖಲೆ ಎಷ್ಟು ವರ್ಷ ಕಡ್ಡಾಯವಾಗಿ ಇಟ್ಕೊಳ್ಬೇಕು? ಯಾವ ಕಡತಗಳನ್ನ ನಾಶ ಮಾಡಬಹುದು? ನಾಶ ಮಾಡಿದ್ರೂ ಡಿಜಿಟಲೀಕರಣ ಮಾಡದೇ ಇರೋಕೆ ಅವಕಾಶ ಇದೆಯಾ? ಈ ಬಗ್ಗೆ ಕಾನೂನು ಏನ್ ಹೇಳುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕಡೆ ತನಕ ನೋಡಿ. UDR ದಾಖಲೆ ಇಲ್ಲ. ಎಸ್ ಸ್ನೇಹಿತರೆ, ಇಂಥದ್ದೊಂದು ಉತ್ತರ ಬೆಳ್ತಂಗಡಿ ಪೊಲೀಸರಿಂದ ಬಂದಿದೆ. UDR ಅಂದ್ರೆ ಅನ್ಯಾಚುರಲ್ ಡೆತ್ ರಿಜಿಸ್ಟರ್, ಅಸಹಜ ಸಾವುಗಳ ವಿವರ ಹೊಂದಿರುವ ದಾಖಲೆ. ನೇತ್ರಾವತಿ ಪ್ರಕರಣದ ದೂರುದಾರ ತಾನು 1994ರಿಂದ 2015ರ ನಡುವೆ ಈ ಜಾಗದಲ್ಲಿ ಅನೇಕ ಶವಗಳನ್ನ ಹೂತಿದ್ದೆ ಅಂತ ಹೇಳ್ಕೊಂಡಿದ್ದ. ಹೀಗಾಗಿ ಕಡಬ ತಾಲೂಕಿನ ಕಲ್ಮತಡ್ಕದ ನೀತಿ ಅನ್ನೋ ಹೋರಾಟಗಾರ ತಂಡವೊಂದು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ RTI ಅರ್ಜಿ ಸಲ್ಲಿಸಿತ್ತು. 2000ನೇ ಇಸ್ವಿಯಿಂದ 2015ರವರೆಗೆ ನಿಮ್ಮ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಅಪರಿಚಿತ ಅಸಹಜ ಸಾವಿನ ಪ್ರಕರಣಗಳ ದಾಖಲೆ ನೀಡಿ, ಹಾಗೆ ಮೃತದೇಹಗಳ ಫೋಟೋ, ಮೃತರ ಗುರುತು ಪತ್ತೆ ಹಚ್ಚಲು ಹೊರಡಿಸಿದ ಪತ್ರಿಕಾ ವರದಿ, ವಾಲ್ ಪೋಸ್ಟರ್, ಪೋಸ್ಟ್ ಮಾರ್ಟಂ ರಿಪೋರ್ಟ್ ಕೊಡಿ ಅಂತ ಕೇಳಿತ್ತು. ಆದ್ರೆ ಇದಕ್ಕುತ್ತರಿಸಿರುವ ಪೊಲೀಸರು, ಈ ದಾಖಲೆಗಳು ನಮ್ಮ ಬಳಿ ಲಭ್ಯ ಇಲ್ಲ. ಒಂದಿಷ್ಟು ಟೈಮ್ ಆದ್ಮೇಲೆ ಸಾಮಾನ್ಯವಾಗಿ ದಾಖಲೆಗಳನ್ನ ನಾಶಪಡಿಸಲಾಗುತ್ತೆ. ಇದು ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಅದರಂತೆ ಈ ದಾಖಲೆಗಳನ್ನ ಕೂಡ ನಾಶ ವಿಲೇವಾರಿ ಮಾಡಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಜೊತೆಗೆ ಈ ರೀತಿ ದಾಖಲೆ ನಾಶಕ್ಕೆ ತಾವು ಪಾಲಿಸಿದ ನಿಯಮಗಳನ್ನ ಕೂಡ ಉಲ್ಲೇಖಿಸಿದ್ದಾರೆ. ಮೊದಲನೇದಾಗಿ ಪರ್ಮನೆಂಟ್ ಆರ್ಡರ್ ನಂಬರ್ಸ್ 762/759 ಅಂಡ್ 874. ಎರಡನೇದಾಗಿ ಕರ್ನಾಟಕ ಫಿನಾನ್ಷಿಯಲ್ ಕೋಡ್ನ ರೆಕಾರ್ಡ್ ಡಿಸ್ಟ್ರಕ್ಷನ್ ಪ್ರೊಸೀಜರ್ ನಂಬರ್ 400 ಮತ್ತು ಕರ್ನಾಟಕ ಸರ್ಕಾರದ ಸಚಿವಾಲಯ ವಿಕಾಸಸೌಧದ ನೋಟಿಫಿಕೇಶನ್. ಕೊನೆಗೆ 2023 ನವೆಂಬರ್ 23ರಂದು ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿಯ ಆದೇಶವನ್ನ ಮುಂದಿಟ್ಟಿದ್ದಾರೆ. ಈ ನಿಯಮಗಳಂತೆ ದಾಖಲೆ ನಾಶ ಮಾಡಿದೀವಿ ಅಂದಿದ್ದಾರೆ. ಆದ್ರೆ ನಿಜವಾಗ್ಲೂ ಪೊಲೀಸರು ಈ ರೀತಿ ದಾಖಲೆ ನಾಶ ಮಾಡಬಹುದಾ? ಈ ಬಗ್ಗೆ ಕಾನೂನು ಏನ್ ಹೇಳುತ್ತೆ? ಸ್ನೇಹಿತರ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಮಧ್ಯಪ್ರದೇಶದ ಅದ್ಭುತ ತಾಣಗಳಿಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 32,200 ರೂಪಾಯಿ ಮಾತ್ರ. ಉಜ್ಜೈನ್ ಮಹಾಕಾಳೇಶ್ವರ, ಓಂಕಾರೇಶ್ವರ, ಮಾಮಲೇಶ್ವರ ಜ್ಯೋತಿರ್ಲಿಂಗ, ಮಹೇಶ್ವರ, ಮಾಂಡು ಹಾಗೂ ಭಾರತದ ಅತ್ಯಂತ ಸ್ವಚ್ಛ ನಗರಿ ಅಂತ ಕರೆಸ್ಕೊಂಡಿರೋ ಇಂದೋರ್ಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, VIP ದರ್ಶನ ಟಿಕೆಟ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ 22 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಯಾವ ದಾಖಲೆ ನಾಶ ಮಾಡಬಹುದು? ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ಯಾವುದೇ ಸರ್ಕಾರಿ ಅಧಿಕಾರಿ ಯಾವುದೇ ದಾಖಲೆನ ನಾಶ ಮಾಡೋ ಹಾಗಿಲ್ಲ. ಯಾಕಂದ್ರೆ ಪಬ್ಲಿಕ್ ರೆಕಾರ್ಡ್ಸ್ ಆಕ್ಟ್ 1993 ಮತ್ತು ಪಬ್ಲಿಕ್ ರೆಕಾರ್ಡ್ಸ್ ರೂಲ್ಸ್ 1997 ಪ್ರಕಾರ ಎಲ್ಲಾ ಸರ್ಕಾರಿ ರಿಜಿಸ್ಟರ್ ಫೈಲ್ಸ್ ಮತ್ತು ರೆಕಾರ್ಡ್ಗಳು ಸಾರ್ವಜನಿಕ ದಾಖಲೆಗಳಾಗ್ತವೆ. ಇದು ಕೇಂದ್ರದಲ್ಲಿ. ರಾಜ್ಯದಲ್ಲಿ ಇದೇ ತರಹದ ಕರ್ನಾಟಕ ಸ್ಟೇಟ್ ಪಬ್ಲಿಕ್ ರೆಕಾರ್ಡ್ಸ್ ಆಕ್ಟ್ 2010 ಮತ್ತು ಕರ್ನಾಟಕ ಸ್ಟೇಟ್ ಪಬ್ಲಿಕ್ ರೆಕಾರ್ಡ್ಸ್ ರೂಲ್ಸ್ 2013 ಅನ್ನೋ ನಿಯಮಗಳಿವೆ. ಈ ನಿಯಮಗಳ ಪ್ರಕಾರ ಕೂಡ ಸಾರ್ವಜನಿಕ ದಾಖಲೆಗಳನ್ನ ನಾಶ ಮಾಡೋಕೆ ಅವಕಾಶ ಇಲ್ಲ. ಆದ್ರೆ ಈಗೇನೋ ಎಲ್ಲ ಡಿಜಿಟಲ್ ಆಗಿದೆ. ಮುಂಚೆ ಎಲ್ಲಾ ದಾಖಲೆಗಳು ಕಡತಗಳ ರೂಪದಲ್ಲಿರ್ತಿದ್ವು. ಹೀಗಿರುವಾಗ ಎಲ್ಲಾ ದಾಖಲೆ ಹಾಗೆ ಇಟ್ಕೊಂಡು ಹೋದ್ರೆ ಪೇಪರ್ಗಳ ದೊಡ್ಡ ಬೆಟ್ಟವೇ ಸೃಷ್ಟಿಯಾಗ್ತಿತ್ತು. ಅದಕ್ಕಾಗಿನೇ
ಪಬ್ಲಿಕ್ ರೆಕಾರ್ಡ್ಸ್ ಆಕ್ಟ್ನಲ್ಲಿ ಹಳೆ ದಾಖಲೆಗಳನ್ನ ವಿಲೇವಾರಿ ಮಾಡೋಕೆ ಅವಕಾಶ ಇತ್ತು. ಆದ್ರೆ ಸುಮ್ನೆ ಸಿಕ್ಕ ರೆಕಾರ್ಡ್ಗಳನ್ನೆಲ್ಲ ನಾಶ ಮಾಡೋ ಹಾಗಿಲ್ಲ. ಇದಕ್ಕಾಗಿ ಪ್ರತಿ ಇಲಾಖೆ ರೆಕಾರ್ಡ್ಸ್ ರಿಟೆನ್ಷನ್ ಶೆಡ್ಯೂಲ್ ಅಂತ ಒಂದು ವೇಳಾಪಟ್ಟಿ ಮಾಡ್ಕೊಂಡಿರ್ಬೇಕು. ಅದರಲ್ಲಿ ಪ್ರತಿಯೊಂದು ಕಚೇರಿಯ ಪ್ರತಿಯೊಂದು ರಿಜಿಸ್ಟರ್ ಫೈಲ್ಗಳನ್ನ ABCD ಅಂತ ವಿಂಗಡಿಸಿರ್ತಾರೆ. ಎ ಕೆಟಗರಿಯ ದಾಖಲೆಗಳು ಪರ್ಮನೆಂಟ್, ಯಾವತ್ತೂ ನಾಶ ಮಾಡೋ ಹಾಗಿಲ್ಲ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳೆಲ್ಲ ಈ ಕೆಟಗರಿಯಲ್ಲೇ ಇರ್ತವೆ. ಜೊತೆಗೆ ಇವುಗಳನ್ನ ಮೈಕ್ರೋಫಿಲ್ ಮಾಡಬೇಕು, ಅಂದ್ರೆ ಡಿಜಿಟಲಿ ರೆಕಾರ್ಡ್ ಮಾಡಿ ಇಡಬೇಕು. ಇನ್ನು ಬಿ ಕೆಟಗರಿಯ ದಾಖಲೆಗಳು, ಇವು ಎ ಕೆಟಗರಿಯಂತೆ ಇಂಪಾರ್ಟೆಂಟ್ ದಾಖಲೆಗಳೇ, ಆದ್ರೆ ಪದೇ ಪದೇ ಬೇಕಾಗಲ್ಲ. ಹೀಗಾಗಿ ಇಂತಹ ದಾಖಲೆಗಳನ್ನ 30 ವರ್ಷಗಳ ನಂತರ ವಿಲೇವಾರಿ ಮಾಡಬಹುದು. ಅದೇ ರೀತಿ ಸಿ ಕೆಟಗರಿ ದಾಖಲೆಗಳನ್ನ 10 ವರ್ಷಗಳವರೆಗೆ ಇಟ್ಕೋಬೇಕು. ಇನ್ನು ಕೊನೆಗೆ ಬರೋದು ಡಿ. ಈ ದಾಖಲೆಗಳು ಟ್ರಾನ್ಸಿಟರಿ, ಅಂದ್ರೆ ತಾತ್ಕಾಲಿಕ. ಇವುಗಳನ್ನ ಪ್ರತಿ ವರ್ಷಾಂತ್ಯದಲ್ಲಿ ವಿಲೇವಾರಿ ಮಾಡಬಹುದು. ಆದ್ರೆ ಈ ಹಂತದಲ್ಲೂ ಹಲವಾರು ಪ್ರೊಸೀಜರ್ ಫಾಲೋ ಮಾಡಬೇಕು. ಪೊಲೀಸ್ ಠಾಣೆಯಲ್ಲಿ ಹೇಗೆ? ಸ್ನೇಹಿತರೆ, ಕರ್ನಾಟಕದ ಪೊಲೀಸ್ ಠಾಣೆಗಳಲ್ಲಿ ರೆಕಾರ್ಡ್ಸ್ ರಿಟೆನ್ಷನ್ ಶೆಡ್ಯೂಲ್ ಯಾವ ರೀತಿ ಇರುತ್ತೆ, ಯಾವ ದಾಖಲೆನ ಯಾವ ಕೆಟಗರಿಯಾಗಿ ವಿಂಗಡಣೆ ಮಾಡಿರ್ತಾರೆ ಅನ್ನೋದಕ್ಕೆ ಸಾರ್ವಜನಿಕವಾಗಿ ಮಾಹಿತಿ ಲಭ್ಯ ಇಲ್ಲ. ಆದ್ರೆ ಪುದುಚೇರಿ ಪೊಲೀಸ್ ಇಲಾಖೆಯ ಮಾಹಿತಿ ಇದೆ. ಅದರ ಪ್ರಕಾರ ಯಾವುದೇ ಪೊಲೀಸ್ ಠಾಣೆಗಳಲ್ಲಿ FIR ರಿಜಿಸ್ಟರ್, ಹಿಸ್ಟ್ರಿ ಶೀಟ್ ಅಥವಾ ರೌಡಿ ಶೀಟ್ ಅಂತಾರಲ್ಲ ಆ ದಾಖಲೆ, ಇನ್ನು UDR ಅಂದ್ರೆ ಅಸಹಜ ಸಾವುಗಳ ದಾಖಲೆ, ಆರ್ಮ್ಸ್ ರಿಜಿಸ್ಟರ್, ಆ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಯಾರ್ಯಾರ ಬಳಿ ಶಸ್ತ್ರಾಸ್ತ್ರಗಳಿದೆ ಅನ್ನೋ ದಾಖಲೆ, ಇನ್ನು ಮೋಟಾರ್ ವೆಹಿಕಲ್ ರಿಜಿಸ್ಟರ್ ಮತ್ತು ಸರ್ವಿಸ್ ಬುಕ್ಗಳನ್ನ ಆ ಪೊಲೀಸ್ ಠಾಣೆಯ ಕೋ ರಿಜಿಸ್ಟರ್ ಅಂತ ಗುರುತಿಸ್ತಾರೆ. ಅಂದ್ರೆ ಒಂದು ಪೊಲೀಸ್ ಠಾಣೆ ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂದ್ರೆ ಈ ದಾಖಲೆಗಳು ಇರಲೇಬೇಕು. ಹಾಗಾಗಿ ಇವುಗಳನ್ನ ಶಾಶ್ವತವಾಗಿ ಕಾದಿಡಬೇಕು ಅಂತ ಹೇಳಲಾಗಿದೆ. ಆದ್ರೆ ನೆನ್ಪಿರ್ಲಿ, ಇದು ಪುದುಚೇರಿಯ ಮಾಹಿತಿ. ಕರ್ನಾಟಕದಲ್ಲಿ ಯಾವ ರೀತಿ ಇದೆ ಅನ್ನೋದಕ್ಕೆ ಮಾಹಿತಿ ಇಲ್ಲ. ಉಳಿದಂತೆ ಚಾರ್ಜ್ ಶೀಟ್, ಆ ಪೊಲೀಸ್ ಠಾಣೆಯಿಂದ ಸಲ್ಲಿಕೆಯಾದ ಆರೋಪ ಪಟ್ಟಿ, ಇದನ್ನ 7 ವರ್ಷ ಇಡಬೇಕು. ಇನ್ನು ಕೇಸ್ ಡೈರಿ ಅಂದ್ರೆ ತನಿಖೆ ಮಾಡೋವಾಗ ತನಿಖಾಧಿಕಾರಿಗಳು ಬರೆದುಕೊಂಡಿರುವಂತಹ ನೋಟ್ಸ್, ಇದನ್ನ 6 ವರ್ಷದವರೆಗೆ ಇಡಬೇಕು. ಅತ್ತ ಪಂಚನಾಮೆ ರಿಜಿಸ್ಟರ್, ಅಪರಾಧ ಸ್ಥಳಕ್ಕೆ ಹೋಗಿ ಪಂಚನಾಮೆ ಮಾಡಿದ ದಾಖಲೆ, ಇದನ್ನ 5 ವರ್ಷ ಇಡಬೇಕು. ಇನ್ನು ಕಾಣೆಯಾದವರ ರಿಜಿಸ್ಟರ್ 3 ವರ್ಷ, ಬೇಲ್ ಪಡೆದವರ ಪಟ್ಟಿ ಇರೋ ಬೇಲ್ ರಿಜಿಸ್ಟರ್ 3 ವರ್ಷದವರೆಗೆ ಕಡ್ಡಾಯವಾಗಿ ಇಟ್ಕೊಳ್ಳೇಬೇಕು. ಹೀಗೆ ಆಯಾ ದಾಖಲೆಗಳನ್ನ ರೆಕಾರ್ಡ್ಸ್ ರಿಟೆನ್ಷನ್ ಶೆಡ್ಯೂಲ್ನಲ್ಲಿ ಹೇಳಿದಷ್ಟು ವರ್ಷ ಇಡ್ಲೇಬೇಕು. ಆನಂತರ ಬೇಕಾದ್ರೆ ವಿಲೇವಾರಿ ಮಾಡಬಹುದು. ಉಳಿದಂತೆ ಸ್ಟೇಷನರಿ ಪುಸ್ತಕ, ಡೈರಿಗಳಂತಹ ಸಾಮಾನ್ಯ ದಾಖಲೆಗಳನ್ನ ಬೇಕಾದ್ರೆ ಪ್ರತಿ ವರ್ಷ ನಾಶ ಮಾಡಬಹುದು. ಆದ್ರೆ ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದ್ರ ಸ್ಪಷ್ಟ ಮಾಹಿತಿ ಇಲ್ಲ. ಬೆಳ್ತಂಗಡಿ ಪೊಲೀಸರು ಹಲವಾರು ಆಂತರಿಕ ಆದೇಶಗಳನ್ನ ಉಲ್ಲೇಖಿಸಿದ್ದಾರೆ. ಅದರಲ್ಲಿ ಈ ರೀತಿ 15 ವರ್ಷಗಳಿಗೊಮ್ಮೆ ರಿಜಿಸ್ಟರ್ ನಾಶ ಮಾಡಿ ಅಂತ ಇದ್ರೂ ಇರಬಹುದು. ಇಲಾಖೆಯ ಆಂತರಿಕ ಆದೇಶಗಳಾಗಿರೋದ್ರಿಂದ ಸಾರ್ವಜನಿಕವಾಗಿ ಈ ಮಾಹಿತಿ ಲಭ್ಯ ಇಲ್ಲ. ಆದ್ರೆ ಸಾಮಾನ್ಯ ಜನರಾಗಿ ನೋಡಿದಾಗ ಈ ರೀತಿ ದಾಖಲೆ ವಿಲೇವಾರಿ ಮಾಡೋದು ಕ್ಷುಲ್ಲಕ ಅನ್ಸುತ್ತೆ. ಯಾಕಂದ್ರೆ ಈಗ ಪ್ರತಿಯೊಂದನ್ನು ಡಿಜಿಟಲೀಕರಣ ಮಾಡಬಹುದು. ಹೀಗಿರುವಾಗ ಕ್ರಿಮಿನಲ್ ಕೇಸ್ಗಳಿಗೆ ಸಂಬಂಧಿಸಿದಂತ ಮಹತ್ವದ ದಾಖಲೆ ಯಾಕೆ ಇಟ್ಕೊಳಕ್ಕಾಗಲ್ಲ ಅನ್ನೋ ಪ್ರಶ್ನೆ ಮೂಡುತ್ತೆ. ಹೀಗಾಗಿ ಆದಷ್ಟು ಬೇಗ ನಮ್ಮ ಪೊಲೀಸ್ ಪ್ರೊಸೀಜರ್ಗಳಲ್ಲಿ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ಬೇಕು ಅನ್ನೋದು ನಮ್ಮ ಕಳಕಳಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಪೊಲೀಸ್ ಠಾಣೆಯಲ್ಲಿ ಯಾವ ದಾಖಲೆ ಎಷ್ಟು ವರ್ಷಗಳ ಕಾಲ ಇಟ್ಕೋಬೇಕು ಅನ್ನೋದನ್ನ ತಿಳಿಸೋ ಪ್ರಯತ್ನ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.